ಜರ್ಮನಿಯ ಸಂಕಷ್ಟಕಾಲ 1930ರ ದಶಕ. ಜರ್ಮನಿ ಕುಸಿಯುತ್ತಿತ್ತು. ರಸ್ತೆಗಳಲ್ಲಿ ನಿರುದ್ಯೋಗ, ಜನರ ಕಣ್ಣಲ್ಲಿ ನಿರಾಶೆ. ದೇಶಕ್ಕೆ ರಕ್ಷಕ ಬೇಕೆಂದು ಜನರು ಕೂಗುತ್ತಿದ್ದರು. ಆದರೆ ಅವರಿಗೆ ಗೊತ್ತಿರಲಿಲ್ಲ, ಬರ್ತಿದ್ದದ್ದು ರಕ್ಷಕ ಅಲ್ಲ, ವಿನಾಶದ ಸುಳಿವು. ಅಂತಹ ಸಮಯದಲ್ಲಿ ಅಡಾಲ್ಫ್ ಹಿಟ್ಲರ್ ವೇದಿಕೆಯ ಮೇಲೆ ನಿಂತನು. ಅವನ ಮಾತುಗಳು ಗರ್ಜನೆ ಹಾಗೆ ಕೇಳಿಸಿದವು. ಜನರು ಚಪ್ಪಾಳೆ ತಟ್ಟಿದರು, ವಿಶ್ವಾಸ ಇಟ್ಟರು. ಆದರೆ ಆ ಭಾಷಣಗಳಲ್ಲಿ ದ್ವೇಷದ ಬೆಂಕಿ ಹೊತ್ತಿಕೊಂಡಿತ್ತು. ಸ್ವಲ್ಪ ದಿನಗಳಲ್ಲಿ ನಾಜಿ ಪಾರ್ಟಿ ಪ್ರಚಾರ ದೇಶವನ್ನೇ ಆವರಿಸಿತು. ಗೋಡೆಗಳ ಮೇಲೆ ಪೋಸ್ಟರ್ಗಳು, ಮನಸ್ಸಿನಲ್ಲಿ ವಿಷದ ಬೀಜ. ಸುಳ್ಳನ್ನು ನೂರಾರು ಬಾರಿ ಹೇಳಿದರೆ ಜನರು ನಂಬುತ್ತಾರೆ. ಅದೇ ಇಲ್ಲಿ ನಡೆಯುತ್ತಿತ್ತು. ಯಹೂದಿಗಳ ಮೇಲೆ ನಿರ್ಬಂಧ. ನಂತರ ಆರಂಭವಾಯಿತು ಕಾನೂನುಗಳ ಹೆಸರಿನ ಕ್ರೂರತೆ. ಯಹೂದಿಗಳ ಉದ್ಯೋಗ ಕಿತ್ತುಕೊಂಡರು, ಅಂಗಡಿಗಳು ಮುಚ್ಚಿದರು, ನೆರೆಯವರೇ ದೂರ ಸರಿದರು. ಒಂದು ಸಮುದಾಯವನ್ನು ನಿಧಾನವಾಗಿ ಒಂಟಿ ಮಾಡಲಾಯಿತು. ರೈಲು ಸಾಗಣೆ. ಒಂದು ಕತ್ತಲೆ ದಿನ ಸಾವಿರಾರು ಜನರನ್ನು ರೈಲುಗಳಿಗೆ ತುಂಬಲಾಯಿತು. ಅವರ ಕೈಯಲ್ಲಿ ಸಣ್ಣ ಬ್ಯಾಗ್, ಕಣ್ಣಲ್ಲಿ ಭಯ. ಅವರಿಗೆ ಗೊತ್ತಿರಲಿಲ್ಲ, ಇದು ಮರಳಿಬಾರದ ಪ್ರಯಾಣ. ಕ್ಯಾಂಪ್ ಭೀತಿ. ಈ ಎಲ್ಲವೂ ಕೊನೆಗೆ ಹಾಲೋಕಾಸ್ಟ್ ಎಂಬ ಮಾನವ ಇತಿಹಾಸದ ಕಪ್ಪು ಅಧ್ಯಾಯವಾಗಿ ಮಾರಿತು. ಲಕ್ಷಾಂತರ ನಿರಪರಾಧ ಜೀವಗಳು ನಾಶವಾದವು. ಜಗತ್ತು ನಂತರ ಸತ್ಯವನ್ನು ನೋಡಿ ನಿಶ್ಶಬ್ದವಾಯಿತು. ಯುದ್ಧದ ಅಂತ್ಯ 1945. ಯುದ್ಧ ಕೊನೆಗೊಂಡಿತು. ನಾಜಿ ಸಾಮ್ರಾಜ್ಯ ನೆಲಕಚ್ಚಿತು. ಆದರೆ ಕಳೆದು ಹೋದ ಜೀವಗಳು ಮರಳಿ ಬಂದಿಲ್ಲ. ಶಾಂತಿಯ ಸಂದೇಶ. ಇತಿಹಾಸ ಕೂಗುತ್ತದೆ, ಕೇಳುವವರು ಕಡಿಮೆ. ದ್ವೇಷಕ್ಕೆ ಚಪ್ಪಾಳೆ ತಟ್ಟಿದರೆ ಅಂತ್ಯ ಸದಾ ವಿನಾಶವೇ. ಮಾನವೀಯತೆ ಉಳಿದರೆ ಮಾತ್ರ ಮಾನವಕುಲ ಉಳಿಯುತ್ತದೆ.